ಆದರೆ ಇದೇ ಮೊದಲ ಬಾರಿಗೆ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆಸಿರುವಂತಹ ಈ ದಾಳಿ ವಿಶ್ವದೆಲ್ಲೆಡೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಬ್ಬರು ಕನ್ನಡಿಗರು ಈ ಒಂದು ಉಗ್ರರ ದಾಳಿಯಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಉಗ್ರರ ಗುಂಡೇಟಿಗೆ ಭರತ್ ಹಾಗೂ ಶಿವಮೊಗ್ಗದ ಮಂಜುನಾಥ್ ಇಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಇಬ್ಬರ ಕುಟುಂಬದ ನೋವಿನ ಜೊತೆಗೆ ಇಡೀ ಕರ್ನಾಟಕದ ಜನತೆ ಇದೆ, ಇಡೀ ದೇಶದ ಜನರು ಕೂಡ ಇದ್ದಾರೆ. ಖುಷಿಯಾಗಿ ಕಾಶ್ಮೀರದ ಸೌಂದರ್ಯವನ್ನು ಸವಿಬೇಕು ಅಂತ ಹೋಗಿದ್ದಂಥ ಕುಟುಂಬಗಳು ಇದು. ಆದರೆ ಇಂಥ ಒಂದು ಸಂದರ್ಭದಲ್ಲಿ, ಖುಷಿಯ ಸಂದರ್ಭದಲ್ಲಿ ಉಗ್ರರು ನಡೆಸಿರುವಂಥ ಕೃತ್ಯ ಇಡೀ ದೇಶಕ್ಕೆ ಆಘಾತ ತಂದಿಟ್ಟಿದೆ. ಭರತ್ ಭೂಷಣ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅವರ ಕುಟುಂಬಸ್ಥರು, ಅವರ ಆಪ್ತರು ಈಗ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸಹಜವಾಗಿ ಎಲ್ಲರೂ ಕೂಡ ಈ ಒಂದು ಸಂದರ್ಭವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಮತ್ತಿಕೆರೆ ಅವರ ನಿವಾಸದಲ್ಲಿ ಈಗ ಈ ಪ್ರಕ್ರಿಯೆಗಳು ನಡೀತಾ ಇದೆ. ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇನ್ನು ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ದಾಳಿಗೆ ದೇಶದೆಲ್ಲೆಡೆ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ವಿಶ್ವಾದ್ಯಂತ ಈ ಒಂದು ಉಗ್ರರ ಕೃತ್ಯವನ್ನು ಬಹುತೇಕ ರಾಷ್ಟ್ರಗಳು ಖಂಡಿಸ್ತಾ ಇದೆ. ಇನ್ನು ದೇಶ ಕೂಡ ಅಷ್ಟೇ. ಈ ರೀತಿಯಾಗಿರುವಂತಹ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ಪಕ್ಷ, ಧರ್ಮ ಎಲ್ಲವನ್ನ ಕೂಡ ಬಿಟ್ಟು ಒಗ್ಗಟ್ಟಾಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದಾರೆ, ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕೃತ್ಯವನ್ನು ನಡೆಸಿರುವಂಥ ಉಗ್ರರಿಗೆ ತಕ್ಕದಾದಂತಹ ಶಾಸ್ತಿ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ತಕ್ಕ ಉತ್ತರವನ್ನು ಕೊಡುವಂತಹ ಕೆಲಸ ಆಗಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಕಡೆಯಲ್ಲಿ ರಾಜತಾಂತ್ರಿಕವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳು ಕೂಡ ಆಗಿದೆ. ರಾಜತಾಂತ್ರಿಕವಾಗಿ ಈಗಾಗಲೇ ನಿನ್ನೆ ನಡೆದಿರುವಂತಹ ಮೀಟಿಂಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಮೀಟಿಂಗ್ನಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ರಾಜತಾಂತ್ರಿಕ ಶಾಕ್ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಈ ಒಂದು ಕೃತ್ಯದಲ್ಲಿ ಪಾಕಿಸ್ತಾನದ ಪಾತ್ರ ಇದೆ ಅನ್ನುವಂಥದ್ದು ಬಹುತೇಕ ಬಹಿರಂಗ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಈಗ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. 6 ಪ್ರಮುಖ ರಾಜತಾಂತ್ರಿಕ ನಿರ್ಬಂಧಗಳನ್ನು ತೆಗೆದುಕೊಂಡಿದೆ ಭಾರತ. ಸಿಂಧೂ ನದಿ ನೀರಿನ ಒಪ್ಪಂದವನ್ನು ರದ್ದು ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ ಭಾರತ. ಅದರ ಜೊತೆಗೆ ವಾಘಾ ಅಟ್ಟಾರಿ ಗಡಿಯನ್ನು ಬಂದ್ ಮಾಡುವಂತಹ ನಿರ್ಧಾರವನ್ನು ಕೂಡ ನಿನ್ನೆ ನಡೆದಿರುವಂತಹ ಮೀಟಿಂಗ್ನಲ್ಲಿ ತೆಗೆದುಕೊಂಡಿದೆ. ಇನ್ನು ಭಾರತದಲ್ಲಿರುವಂತಹ ಪಾಕ್ ರಾಜತಾಂತ್ರಿಕರಿಗೆ ದೇಶವನ್ನು ಬಿಡುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು ವಿಶೇಷ ವೀಸಾದಲ್ಲಿ ಭಾರತಕ್ಕೆ ಬಂದಿರುವಂತಹ ಪಾಕಿಸ್ತಾನದ ಜನರಿದ್ದಾರಲ್ಲ, ಅವರಿಗೂ ಕೂಡ 2 ದಿನಗಳ ಡೆಡ್ಲೈನ್ ಕೊಟ್ಟು ವಾಪಸ್ ಆಗಿ ಅಂತ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಮುಂದೆ ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತದ ವೀಸಾವನ್ನು ಕೊಡದೇ ಇರುವಂಥ ನಿರ್ಧಾರವನ್ನು ಕೂಡ ನಿನ್ನೆಯ ಮೀಟಿಂಗ್ನಲ್ಲಿ ಮಾಡಿರೋದು. ಪಾಕಿಸ್ತಾನದಲ್ಲಿರುವಂತಹ ಭಾರತದ ರಾಜತಾಂತ್ರಿಕರನ್ನು ವಾಪಸ್ ಕರೆಸಿಕೊಳ್ಳುವಂಥ ಡಿಸಿಷನ್ ಕೂಡ ತೆಗೆದುಕೊಳ್ಳಲಾಗಿದೆ. ಈ ರೀತಿಯಾಗಿ ರಾಜತಾಂತ್ರಿಕ ಮಟ್ಟದಲ್ಲಿ ಒಂದಷ್ಟು ನಿರ್ಧಾರಗಳನ್ನು, ಪ್ರಮುಖ ನಿರ್ಧಾರಗಳನ್ನು ಭಾರತ ಸರ್ಕಾರ ತೆಗೆದುಕೊಂಡಿದೆ.
ಮತ್ತೊಂದು ಕಡೆಯಲ್ಲಿ ರಕ್ಷಣಾ ಸಚಿವರ ನೇತೃತ್ವದಲ್ಲೂ ಕೂಡ ಅಷ್ಟೇ 3 ಸೇನೆ ವಿಭಾಗದ ಮುಖ್ಯಸ್ಥರ ಜೊತೆಗೂ ಕೂಡ ಮೀಟಿಂಗ್ ಮಾಡಿದ್ರು. ಉಗ್ರರನ್ನ ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರ, ಭಾರತದ ಸೇನೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ತಮ್ಮ ಪ್ರಿಪರೇಷನ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಭಾರತ ಸರ್ಕಾರ ಉಗ್ರರನ್ನ ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು, ಅದಕ್ಕೆ ನಮ್ಮ ಎಲ್ಲ ಬೆಂಬಲಗಳು ಕೂಡ ಇದೆ ಅಂತ ಹೇಳಿ ಪ್ರಮುಖ ರಾಷ್ಟ್ರಗಳ ನಾಯಕರು ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಆಗಿರಬಹುದು, ರಷ್ಯಾ ಆಗಿರಬಹುದು, ಇಸ್ರೇಲ್ ಸೇರಿದಂತೆ ಬಹುತೇಕ ರಾಷ್ಟ್ರಗಳು ಈಗಾಗಲೇ ಭಾರತಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿರುವಂಥದ್ದು. ಭಾರತ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ತಮ್ಮ ಬೆಂಬಲ ಇದೆ ಅಂತ ಪ್ರಮುಖ ದೇಶಗಳು ಕೂಡ ಈಗಾಗಲೇ ಹೇಳಿಕೊಂಡಿದೆ. ಇನ್ನು ಕನ್ನಡಿಗ ಭರತ್ ಭೂಷಣ್ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಅಂತಿಮ ದರ್ಶನದ ಸಂದರ್ಭದಲ್ಲಿ ಒಂದಷ್ಟು ಪ್ರಕ್ರಿಯೆಗಳು, ವಿಧಿವಿಧಾನಗಳು ನಡೀತಾ ಇದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವರ ನಿವಾಸದಲ್ಲಿ ಇಡೀ ಕುಟುಂಬ, ಅವರ ಆಪ್ತ ವಲಯ ಎಲ್ಲರೂ ಕೂಡ ಆಘಾತದಲ್ಲಿ ಇದ್ದಾರೆ. ನೇರ ದೃಶ್ಯಗಳು ನೀವು ನೋಡ್ತಾ ಇರೋದು. ಭರತ್ ಅವರ ಪತ್ನಿ ಹಾಗೂ ಅವರ ತಂದೆಯನ್ನ ಅವರ ಕುಟುಂಬಸ್ಥರು ಸಂತೈಸ್ತಾ ಇದ್ದಾರೆ. ಇದು ಭರತ್ ಅವರ ತಾಯಿ. ಮಗನನ್ನ ಈ ಒಂದು ಸ್ಥಿತಿಯಲ್ಲಿ ನೋಡಿ ಅವರು ಕೂಡ ಆಘಾತದಲ್ಲಿ ಇದ್ದಾರೆ. ಕಾಶ್ಮೀರದ ಸೌಂದರ್ಯವನ್ನ ಸವಿಬೇಕು ಅಂತ ಹೇಳಿ ಕುಟುಂಬದ ಜೊತೆಗೆ ತೆರಳಿದಂತಹ ಭರತ್ ಭೂಷಣ್ ಅವರು ಅಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.